ಏಪ್ರಿಲ್ 12ಕ್ಕೆ ಸಕ್ಕರೆನಾಡು ಮಂಡ್ಯದಲ್ಲಿ ಶೋಭಾಯಾತ್ರೆ ನಡೆಯಲಿದ್ದು ವಿಎಚ್ಪಿ ಬಜರಂಗ ದಳ ಹಾಗೂ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿಯಿಂದ ಈ ಒಂದು ಶೋಭಾಯಾತ್ರೆಯನ್ನ ಕೈಗೊಂಡಿದ್ದು ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಮೊದಲು ನೆರವೇರಲಿದ್ದು ಇದರ ಬಳಿಕ ಮಂಡ್ಯದ ವಿವಿ ಆವರಣದ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನೆರವೇರಲಿವೆ. ಇನ್ನು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಶೋಭಾಯಾತ್ರೆ ವಿಜೃಂಭಣೆಯಿಂದ ನೆರವೇರಲಿದ್ದು ಯಾತ್ರೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹಾಗೂ ಹಲವಾರು ಶಾಸಕರು ಭಾಗಿಯಾಗಲಿದ್ದಾರೆ. ಇನ್ನು ಡಿಜೆ ಹಾಗೂ ಕಲಾತಂಡದ ಮೂಲಕ ಯಾತ್ರೆಯಲ್ಲಿ ಮನರಂಜನೆ ಮುಂದುವರಿಯಲಿದ್ದು ಸುಮಾರು 2,000ಕ್ಕೂ ಹೆಚ್ಚು ಜನರು ಭಾಗಿಯಾಗಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ವಿಎಚ್ಪಿ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ಅವರು ಹೇಳಿದ್ದಾರೆ. ಬರುವ ಏಪ್ರಿಲ್ 12ನೇ ತಾರೀಕು ಶನಿವಾರ ದಿನ ಮಂಡ್ಯದ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ದುರ್ಗವಾಹಿನಿ ಇದರ ಪ್ರಾಯೋಜಿತವಾಗಿ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿಯನ್ನು ಮಾಡಿಕೊಂಡು ಇದರಲ್ಲಿ ಎಲ್ಲ ಸಮುದಾಯಗಳು, ಎಲ್ಲ ಸಂಘಟನೆಗಳು, ಎಲ್ಲ ವ್ಯಾವಹಾರಿಕ ಸಂಘ ಸಂಸ್ಥೆಗಳನ್ನು ಸ್ವಾಗತ ಸಮಿತಿಯಲ್ಲಿ ಜೋಡಿಸಿಕೊಂಡು ಬರುವ ಏಪ್ರಿಲ್ 12ನೇ ತಾರೀಕು ಮಂಡ್ಯ ನಗರದಲ್ಲಿ ಶ್ರೀರಾಮಾಂಜನೇಯ ಮಹೋತ್ಸವವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮ ಮಧ್ಯಾಹ್ನ ಸುಮಾರು 1:30-2 ಗಂಟೆಗೆ ಕಾಳಿಕಾಂಬದಿಂದ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಅದು ಒಳಲು ಪೇಟೆ ಬೀದಿ ಮಾರ್ಗವಾಗಿ ಉಳಲು ಸರ್ಕಲ್ಗೆ ಬಂದು ಉಳಲು ಸರ್ಕಲ್ಲಿಂದ ಸಂಜೆ ಸರ್ಕಲ್ಲು, ಅಲ್ಲಿಂದ ಮಾವೀರದಿಂದ ವಿ ರೋಡು, ಅಲ್ಲಿಂದ ಹೊಸಳ್ಳಿ ಸರ್ಕಲ್ಲು, ಕರಿಕ ಪರಮೇಶ್ವರಿ ವಾಟರ್ ಟ್ಯಾಂಕ್ ಹತ್ರ ಬಂದು ವಿನೋಬ ರೋಡಲ್ಲಿ ಬಂದು ಅದು ಮೈಸೂರು ಬೆಂಗಳೂರು ರೋಡಲ್ಲಿ, ಹಳೆ ಮೈಸೂರು ಬೆಂಗಳೂರು ರೋಡಲ್ಲಿ ಬಾಯ್ಸ್ ಕಾಲೇಜು ಮಂಡ್ಯ ವಿಶ್ವವಿದ್ಯಾಲಯದ ಆವರಣಕ್ಕೆ ಬಂದು ಅಲ್ಲಿ ಸಮಾವೇಶ ಆಗೋದಿದೆ. ಇದು ಮಧ್ಯಾಹ್ನ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮವನ್ನು ಶ್ರೀರಾಮಾಂಜನೇಯ ಮಹೋತ್ಸವವನ್ನು ಆಯೋಜನೆಯನ್ನು ಮಾಡಲಿಕ್ಕೆ ಒಂದು ನಮ್ಮ ಸಮಾಜದಲ್ಲಿ ಇರುವಂಥ ದೌರ್ಬಲ್ಯಗಳೇನಿದೆ ಅದನ್ನು ಸರಿಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ, ಅಂದರೆ ರಾಜಕೀಯವಾಗಿ, ಭಾಷೆ ದೃಷ್ಟಿಯಿಂದ ಅಥವಾ ಜಾತಿಯ ದೃಷ್ಟಿಯಿಂದ ನಮ್ಮ ಸಮಾಜ ಒಡೆದೋಗಿದೆ. ಹಾಗಾಗಿ ಹೇಗೆ ಉತ್ತರದ ಅಯೋಧ್ಯ ನಗರದಲ್ಲಿ ಹುಟ್ಟಿದಂಥ ರಾಮ ಮತ್ತು ದಕ್ಷಿಣದ ಕಿಷ್ಕಿಂಧೆ ಕಾಡಿನಲ್ಲಿ ಹುಟ್ಟಿದಂಥ ಹನುಮಂತ, ಇವರು ಇಬ್ಬರು ಒಟ್ಟಾಗೋದ್ರ ಮೂಲಕ ಒಬ್ಬ ದೇವರು, ಒಬ್ಬ ಭಕ್ತ, ಈ ಥರ ಆಗೋದ್ರ ಮೂಲಕ ನಮ್ಮ ಸಮಾಜಕ್ಕೆ ಒಂದು ಮಾದರಿ ಮೇಲ್ಪಂಕ್ತಿಯನ್ನು ಹಾಕೊಟ್ಟಂಥವ್ರು. ಹಾಗಾಗಿ ನಮ್ಮ ಸಮಾಜದ ಒಳಗಡೆ ಇರುವಂಥ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಸರಿಪಡಿಸ್ಕೊಂಡು ಸಾಮರಸ್ಯದಿಂದ, ಅಂದರೆ ವಿವಿಧತೆಗಳಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಜೋಡಿಸ್ಬೇಕು ಅನ್ನೋ ದೃಷ್ಟಿಯಿಂದ, ಇವರಿಬ್ಬರ ಆದರ್ಶವನ್ನು ಸಮಾಜದಲ್ಲಿ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಶ್ರೀರಾಮ ಮತ್ತು ಶ್ರೀ ಹನುಮಂತನ ಹೆಸರಿನಲ್ಲಿ ಶ್ರೀರಾಮಾಂಜನೇಯ ಮಹೋತ್ಸವವನ್ನು ಮಂಡ್ಯದಲ್ಲಿ ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಇತ್ತೀಚಿನ 1.25 ವರ್ಷಗಳ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ಒಂದು ಕೆರಗೋಡಿನ ಹನುಮಧ್ವಜ, ಕೆರಗೋಡಿನಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ನಿರ್ಣಯದ ಮೇಲೆ ಅಲ್ಲಿ ಹನುಮಧ್ವಜವನ್ನು ಆರಿಸಲಾಯಿತು. ಆದರೆ ರಾಜಕೀಯ ಪ್ರೇರಿತವಾಗಿ ಅದನ್ನು ಇಳಿಸುವಂಥ ಘಟನೆ ನಡೀತು. ಅದೆಲ್ಲವೂ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೀರಿ. ಅದ್ರ ಬಗ್ಗೆ ತುಂಬ ಎಳೀಲಿಕ್ಕೆ ಹೋಗಲ್ಲ. ಅದು ಒಂದು ವಿಷಯ. ಮತ್ತು ಆ ಕೆರಗೋಡಿನ ಅದೇ ಅರ್ಜುನ ಸ್ತಂಭದಲ್ಲಿ ಶ್ರೀ ಹನುಮಧ್ವಜ ಆರಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಒಟ್ಟಿಗೆ ಸೇರಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾಯಿದ್ವಿ. ಇದರ ಜೊತೆಗೆ ನಾಗಮಂಗಲದ ಘಟನೆ ಏನಿದೆ, ಆ ಘಟನೆಯ ಅಲ್ಲಿಯ ಸ್ಥಾನೀಯರು ನೋಡಿದಂಥ ಘಟನೆಗಳೇನಿದೆ, ಸುಮಾರು ಯೋಜಿತವಾಗಿ ಮಲ್ಲಾಪುರಂ, ಕೇರಳದ ಮಲ್ಲಾಪುರಂನಿಂದ ಬಂದಂಥ 3 ಆರೋಪಿಗಳು ಆ ಪ್ರಕರಣದಲ್ಲಿ ಇದ್ದಾರೆ. ಆ 3 ಆರೋಪಿಗಳೇನಿದ್ದಾರೆ ಅವರ ಷಡ್ಯಂತ್ರದ ಭಾಗವಾಗಿ ಸ್ಥಾನೀಯ ಕೆಲವು ಮತಾಂಧ ದುಷ್ಟ ಶಕ್ತಿಗಳು ಏನಿದ್ದಾರೆ, ಮುಸಲ್ಮಾನರು, ಅವರು ಸೇರಿಕೊಂಡು ಸಾಮಾನ್ಯ ಹಿಂದೂಗಳು, ಬದ್ರಿಕೊಪ್ಪಲಿನ ಹಿಂದೂಗಳು ಮೆರವಣಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮೈಸೂರು ರಸ್ತೆಯಲ್ಲಿ ಆ ಗಣಪತಿಗೆ ಚಪ್ಪಲಿಯನ್ನು ತೋರುವಂಥದ್ದು, ಆಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು, ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು, ನೀವೇ ಮಾಧ್ಯಮಗಳು ನೇರ ಲೈವನ್ನು ಕೊಟ್ಟರೆ ಆ ಘಟನೆಗಳನ್ನು, ಪೊಲೀಸ್ನವ್ರ ಮೇಲೆ ಆಗುವಂಥ ದಾಳಿಗಳನ್ನು ನೀವೇ ಸಮಾಜಕ್ಕೆ ಚಿತ್ರಣವನ್ನು ಕೊಟ್ರಿ. ಅಂದರೆ ಈ ಥರದ ಚಿತ್ರಣ, ಮಂಡ್ಯ ಶಾಂತಿಯಿಂದ ಸೌಹಾರ್ದತೆಯಿಂದ ಬದುಕ್ತಾದಂಥ ಜಿಲ್ಲೆ ಇವತ್ತು ನಮ್ಮ ಗಣಪತಿಯ ಮೆರವಣಿಗೆಗೆ ಅಡ್ಡಿಪಡಿಸುವಂಥದ್ದು ಏನಿದೆ, ಕಾನೂನುಬದ್ಧವಾಗಿ ಎಲ್ಲವೂ ಕೂಡ ಆಗುವಂಥ ಸಂದರ್ಭದಲ್ಲಿ ಪರ್ಮಿಷನ್ ತೊಗೊಂಡು ಆಗುವಂಥ ಸಮಯದಲ್ಲಿ ಈ ಥರದ ಘಟನೆಗಳು ನಡಿಬಾರ್ದು, ಮತ್ತೆ ಮರುಕಳಿಸಬಾರ್ದು. ನಮ್ಮ ಹಿಂದೂ ಸಮಾಜವನ್ನು ತುಂಬ ದುರ್ಬಲವಾಗಿ ಯಾರು ನೋಡಬಾರ್ದು ಅನ್ನೋ ದೃಷ್ಟಿಯಿಂದ, ಇಡೀ ಹಿಂದೂ ಸಮಾಜವನ್ನು ಬಲಿಷ್ಠ ಮಾಡೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು, 2ನೇ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ. 3ನೇದು ಕಂಡ ಆಸ್ತಿ ಎಲ್ಲವೂ ಕೂಡ ಒಕ್ಕಫ್ ಅಂತ ಹೇಳುವಂಥದ್ದು.
ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದ ಚಿಕ್ಕಮ್ಮನ ದೇವಸ್ಥಾನ, ಚಂದಗಾಲಿನ ಸರ್ಕಾರಿ ಶಾಲೆ, ಇಲ್ಲಿ ಕೊತ್ತತ್ತಿ ನಮ್ಮದೇ ಮಂಡ್ಯ ತಾಲೂಕಿನ ಕೊತ್ತತ್ತಿಯ ಸೋಮೇಗೌಡರ ಜಮೀನು, ಯಾರೋ ಒಬ್ಬ ಸತ್ತಾಗ ಸಮಾಧಿ ಮಾಡಿಕೊಳ್ಳಲಿಕ್ಕೆ ಕೊಟ್ಟಂಥ ಜಾಗವನ್ನು ಅಲ್ಲಿ ಕೆರೆ ಅಂಗಳದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶಗಳು ಸ್ಪಷ್ಟವಾಗಿದೆ, ಕೆರೆ ಅಂಗಳವನ್ನು ಅತಿಕ್ರಮಿಸಬಾರ್ದು ಅಂತೇಳಿ ಅತಿಕ್ರಮಿಸಿ ದರ್ಗವನ್ನು ಮಾಡಿದ್ದಾರೆ. ಅದಲ್ಲದೆ ಅದೇ ಪಕ್ಕದಲ್ಲಿ ಜಾಗವನ್ನು ಕೊಟ್ಟಂಥ ಸೋಮೇಗೌಡರ ಜಮೀನು 3 ಎಕರೆಯನ್ನು ವಕಫ್ ಅಂತ ಹೇಳುವಂಥದ್ದು. ಅಂದರೆ ನಾವು ರೈತರು, ಮಂಡ್ಯದ ಜನರು ವರ್ಷಗಟ್ಟಲೆ ಅಲಿಬೇಕು, ನಾವು ಖಾತೆ ಬದಲಾಯಿಸ್ಕೋಬೇಕು ಅಂದರೆ ಸರ್ಕಾರಿ ಕಚೇರಿಗಳಿಗೆ. ಆದರೆ ರಾತ್ರೋರಾತ್ರಿ ನಮ್ಮ ಹಿಂದೂ ಜನಾಂಗದ ಅಥವಾ ಸರ್ಕಾರಿ ಜಾಗಗಳು ವಕಫ್ ಆಗುವಂಥದ್ದು. ಈ ದೃಶ್ಯಗಳೇನಿದೆ, ನಿಂತ ನೆಲವನ್ನು ಕಿತ್ತುಕೊಳ್ಳುವಂಥದ್ದು ಏನಿದೆಯಲ್ಲ, ಅದು ಭಾರಿ ಅಪಾಯಕಾರಿ ಬೆಳವಣಿಗೆ ಈ ನಮ್ಮ ಸಮಾಜಕ್ಕೆ. ಈ ದೃಷ್ಟಿಯಿಂದ ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂಥ ಅನ್ಯಾಯ ಏನಾಗ್ತಾ ಇದೆ ಅದನ್ನು ಸಮಾಜಕ್ಕೆ ಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲೇ ಬಾಂಗ್ಲಾದಲ್ಲಾದಂಥ ಬೆಳವಣಿಗೆಗಳು, ಹಿಂದೂ ಸಮಾಜ ಅಲ್ಪಸಂಖ್ಯಾತರಾದರೆ ಏನೆಲ್ಲ ಅನುಭವಿಸಬೇಕಾಗತ್ತೆ, ಹಿಂದೂ ಹೆಣ್ಣುಮಕ್ಕಳ ಮೇಲೆ ಆಗುವಂಥ ಬರ್ಬರ ಅತ್ಯಾಚಾರಗಳು, ಮಾರಣ ಹೋಮಗಳು, ಆಸ್ತಿಯ ಲೂಟಿಯನ್ನು ಮಾಡುವಂಥದ್ದು, 14-12 ವರ್ಷದ ಹೆಣ್ಣುಮಗಳನ್ನು ಹಿಂದೂ ಹೆಣ್ಣುಮಗಳನ್ನು 70-80 ವರ್ಷದ ಒಬ್ಬ ಮುಸಲ್ಮಾನ ಮುದುಕ ಮದುವೆ ಆಗುವಂಥದ್ದು, ಹತ್ಯೆಯನ್ನು ಮಾಡಿ ಬರ್ಬರವಾಗಿ ರಸ್ತೆ ಹೋಗಿ ಸಾರ್ವಜನಿಕವಾಗಿ ನೇಣು ಹಾಕುವಂಥ ದೃಶ್ಯಗಳು ಬಾಂಗ್ಲಾದಲ್ಲಾದಂಥದ್ದು. ಈ ಎಲ್ಲ ದೃಶ್ಯಗಳಿಂದಾಗಿ ಹಿಂದೂ ಸಮಾಜ ಪಾಠ ಕಲಿಬೇಕು. ಈ ಎಲ್ಲ ಘಟನೆಗಳು ನಮ್ಮಲ್ಲಿ ಏನಾಗ್ತದೆ ನಮ್ಮ ಸುತ್ತ ಅನ್ನುವಂಥ ಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ 16ನೇ ತಾರೀಕಿಂದನೂ ಈ ಕಾರ್ಯಕ್ರಮದ ತಯಾರಿ ನಡೆದಿದೆ. 1476 ಊರುಗಳಲ್ಲಿ 1200 ಊರುಗಳನ್ನು ನಮ್ಮ VHP ಬಜರಂಗಳ ಮತ್ತು ದುರ್ಗಾವಾಹಿನಿ ಮತ್ತು ಶ್ರೀರಾಮ ಶ್ರೀ ಹನುಮ ಭಕ್ತರು 2-3 ತಿಂಗಳುಗಳಿಂದ ನಿರಂತರವಾದ ಪ್ರಯತ್ನವನ್ನು ಮಾಡಿ 1200 ಊರುಗಳನ್ನು ಸಂಪರ್ಕವನ್ನು ಮಾಡಿ ಅಲ್ಲಿಂದ ಜನಗಳನ್ನು ಜೋಡಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಸುಮಾರು 20,000 ಜನ ಬರುವಂಥ ನಿರೀಕ್ಷೆಯನ್ನು ನಾವು ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಗೇರಿ ಮಠದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಚಿಂತಕರು, ಪ್ರಖರ ವಾಗ್ಮಿಗಳು ಆದಂಥ ರಾಷ್ಟ್ರವಾದಿಗಳಾದಂಥ ಚಕ್ರವರ್ತಿ ಸೋಲಿಬಿಲಿಜಿಯವರು ದಿಕ್ಸೂಚಿ ಭಾಷಣವನ್ನು ಮಾಡ್ತಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಭಾನುಪ್ರಕಾಶ್ ಶರ್ಮಾಜಿಯವರು, ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾಜಿಯವರು ಶ್ರೀರಂಗಪಟ್ಟಣದವರು, ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರು, ಅವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಇದಕ್ಕೆ ಎಲ್ಲ ವ್ಯಾವಹಾರಿಕ ಸಂಘಟನೆಗಳು, ಸಮುದಾಯಗಳು ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲರನ್ನೂ ಜೋಡಿಸ್ಕೊಂಡು ಸುಮಾರು 51 ಸಂಘಟನೆಗಳು ನೇರವಾಗಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಈ ಸರ್, ಶೋಭಾಯಾತ್ರೆಯಲ್ಲಿ 20,000 ಜನ ಸೇರುವಂಥ ನಿರೀಕ್ಷೆ ಇದೆ. ನಾವು ಎಲ್ಲ ಪಕ್ಷದವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ. ಇದರಲ್ಲಿ ಕದ್ಲೂರು ಉದಯವ್ರನ್ನೂ ಇನ್ವೈಟ್ ಮಾಡಿದ್ದೀವಿ, ಚಲುವಸ್ವಾಮಿಯವ್ರನ್ನೂ ಇನ್ವೈಟ್ ಮಾಡಿದ್ದೀವಿ, ಪುಟ್ಟರಾಜಣ್ಣವರು ಭೇಟಿ ಮಾಡಿದ್ದೀವಿ, ರಾಮಚಂದ್ರನವರು, ದರ್ಶನ್ ಪುಟ್ಟಣ್ಣಯ್ಯವರು, ಎಲ್ಲ ಪಕ್ಷದವ್ರನ್ನೂ ಇನ್ವೈಟ್ ಮಾಡಿದ್ದೀವಿ. ಆದರೆ ಬರ್ತೀವಿ ಅಂತ ಹೇಳಿ ಎಲ್ಲರೂ ಹೇಳಿದ್ದಾರೆ. ಆವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗಲೇ ನಮಗೆ ಗೊತ್ತಾಗುವಂಥದ್ದು. BJP ಜಿಲ್ಲಾಧ್ಯಕ್ಷರು ಭೇಟಿ ಮಾಡಿದ್ವಿ ಮತ್ತು BJPಯಿಂದ ಕಂಟೆಸ್ಟ್ ಮಾಡಿದಂಥ ಎಲ್ಲ MLA ಕ್ಯಾಂಡಿಡೇಟ್ಗಳನ್ನು ಕೂಡ ಭೇಟಿ ಮಾಡಿ ಅವ್ರನ್ನೆಲ್ಲರನ್ನೂ ಸ್ವಾಗತ ಮಾಡಿದ್ವಿ. ನಮ್ಮ ಉದ್ದೇಶ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಪಕ್ಷದವರು, ಎಲ್ಲ ಸಮುದಾಯದವರು, ಎಲ್ಲ ಭಾಷೆಯನ್ನು ಮಾತನಾಡೋರು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನ. ಇದು ಅಕ್ಷರಶಃ ಇದು ಹಿಂದೂ ಸಮಾಜದ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಎಲ್ಲರನ್ನೂ ಜೋಡಿಸುವಂಥ ಪ್ರಯತ್ನ ಮಾಡಿದ್ವಿ. ಹನುಮಂತ ಮತ್ತು ಆಂಜನೇಯ, ನರಸಿಂಹ ಸ್ವಾಮಿಯ ಸ್ಟ್ಯಾಚುಗಳು ಇರ್ತವೆ, ಮತ್ತು ಸೋನ್ಸ್ ಇರ್ತದೆ, ಮತ್ತು ಸಾಂಸ್ಕೃತಿಕ ಕಲಾತಂಡಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಸ್ವಾಮೀಜಿಗಳು ನೇರ ವೇದಿಕೆಗೆ ಬರ್ತಾರೆ, ಚಕ್ರವರ್ತಿ ಸೋಲಿಬಿಲಿಜಿಯವರು ಮತ್ತು ಸ್ವಾಮೀಜಿಗಳು ನೇರ ಕಾರ್ಯಕ್ರಮ ಬರ್ತಾರೆ. ಇನ್ನು ಉಳಿದಂಥ ಸಾಂಸ್ಕೃತಿಕ ಕಲಾತಂಡಗಳು ಆ ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆಯಲ್ಲಿ ಇರ್ತಾರೆ.